ಕುಂಭಮೇಳ ಕಾಲ್ತುಳಿತದಲ್ಲಿನ ಸಾವಿನ ಸಂಖ್ಯೆ 82 ಅಂತ ಸ್ವತಂತ್ರ ತನಿಖೆಗಳು ಹೇಳ್ತಾ ಇರುವಾಗ ಉತ್ತರ ಪ್ರದೇಶ ಸರ್ಕಾರ ಸಾವಿನ ಸಂಖ್ಯೆ ಕೇವಲ 37 ಮಾತ್ರ ಅಂತ ಯಾಕೆ ಹೇಳ್ತು? 7,000 ಕೋಟಿ ವೆಚ್ಚದ ಮಹಾಕುಂಭದ ವೈಭವವನ್ನು ಉಳಿಸ್ಕೊಳ್ಳೋದಿಕ್ಕೆ ಸರ್ಕಾರ ನಿಜವಾದ ಸಾವಿನ ಸಂಖ್ಯೆಯನ್ನು ಮರೆಮಾಚ್ತಾ ಇದೆಯಾ? ಸರ್ಕಾರಿ ಅಧಿಕಾರಿಗಳು ದಾಖಲೆನೇ ಇಲ್ಲದೆ ಮೃತರ ಕುಟುಂಬಗಳಿಗೆ ನಗದು ರೂಪದಲ್ಲಿ ಪರಿಹಾರ ವಿತರಿಸಿದ್ದು ಎಷ್ಟು ನೈತಿಕ? ಮಹಾಕುಂಭ ಕಾಲ್ತುಳಿತದ ವಿಷಯವಾಗಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಫೋಟೋಗಳು ಮತ್ತೆ ಮರಣೋತ್ತರ ದಾಖಲೆಗಳನ್ನ ಸರ್ಕಾರ ಯಾಕೆ ಬದಿಗೆ ಸರಿಸ್ತಾ ಇದೆ? ಇಂಥ ಸಾಮೂಹಿಕ ಸಾವು ನೋವುಗಳನ್ನು ತಗ್ಗಿಸಿ ಹೇಳೋದು ರಾಜಕೀಯ ನಿರೂಪಣೆಯಲ್ಲಿ ವಹಿಸುವಂತಹ ಪಾತ್ರ ಏನು? ಧರ್ಮದ ನೆಪದಲ್ಲಿ ರಾಜಕೀಯ ನಡೆಯುವಾಗ ಪ್ರಜಾಪ್ರಭುತ್ವ ದೇಶದಲ್ಲಿ ಸತ್ಯ ಮತ್ತೆ ನ್ಯಾಯವನ್ನ ಬಲಿ ಹಾಕ್ಲಾಗ್ತಾ ಇದೆಯಾ? ಉತ್ತರ ಪ್ರದೇಶದಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಆಗಿರುವ ಸಾವು ನೋವುಗಳ ಬಗ್ಗೆ ಇನ್ನೊಂದು ಮಹತ್ವದ ವರದಿ ಬಂದಿರುವಾಗ ಆ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಈ ವರ್ಷದ ಜನವರಿ 29ರಂದು ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದ ಸಮಯದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಬಿಡುಗಡೆ ಮಾಡಿದಂತಹ ಅಂಕಿಅಂಶಗಳ ಬಗ್ಗೆ ಈಗಾಗಲೇ ನಮಗೆ ತಿಳಿದಿದೆ. ಆದ್ರೆ ಬಿಬಿಸಿ ಹಿಂದಿ ನಡೆಸಿದಂತಹ ತನಿಖೆ ಬೇರೆದೇ ಒಂದು ಸತ್ಯವನ್ನ ಬಹಿರಂಗಪಡಿಸಿದೆ. ಉತ್ತರ ಪ್ರದೇಶ ಸರ್ಕಾರ ಹೇಳಿದಂತಹ ಅಂಕಿಅಂಶಗಳಿಗೆ ಹೋಲಿಕೆ ಮಾಡಿದ್ರೆ ಬಿಬಿಸಿ ಹೇಳ್ತಾ ಇರುವಂತಹ ಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳ ಇದೆ. ಕುಂಭ ಕಾಲ್ತುಳಿತದಲ್ಲಿ ಕನಿಷ್ಠ 82 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಬಿಬಿಸಿ ತನಿಖೆ ಖಚಿತಪಡಿಸಿದೆ. ಜೂನ್ 10ರಂದು ಪ್ರಕಟ ಆದಂತಹ ಬಿಬಿಸಿ ಹಿಂದಿ ವರದಿಯ ಪ್ರಕಾರ ಅದರ ವರದಿಗಾರರು 11 ರಾಜ್ಯಗಳು ಮತ್ತೆ 50ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳ ಜೊತೆಗೆ ಮಾತಾಡಿದ್ದಾರೆ. ಆ ಕುಟುಂಬಗಳು ಕುಂಭಮೇಳದಲ್ಲಿ ತಮ್ಮವರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಕೊಂಡಿರುವಂತಹ ಕುಟುಂಬಗಳಾಗಿವೆ. ಈ 82 ಸಾವುಗಳಿಗೆ ಸಂಬಂಧಿಸಿ ಖಚಿತ ಪುರಾವೆಗಳಿರೋದಾಗಿಯೂ ಗಣನೆಗೆ ತೆಗೆದುಕೊಳ್ಳೋದಿಕ್ಕೆ ಅರ್ಹ ಪುರಾವೆಗಳನ್ನ ಮಾತ್ರನೇ ಆಧರಿಸಿ ಈ ಸಂಖ್ಯೆಯನ್ನು ನಿರ್ಧರಿಸಿರೋದಾಗಿಯೂ ಕೂಡ ಬಿಬಿಸಿ ಹೇಳಿದೆ. ವರದಿಯಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಉತ್ತರ ಪ್ರದೇಶ ಸರ್ಕಾರ ಮೃತರ ಕುಟುಂಬಗಳಿಗೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿತು. ಫೆಬ್ರವರಿ 19ರಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಮಾಹಿತಿ ನೀಡ್ತಾ ಸಂಗಮ್ ನೋಸ್ ಬಳಿ 66 ಭಕ್ತರು ತೊಂದರೆಗೆ ಸಿಲುಕಿದ್ರು, ಹಾಗೆ 30 ಸಾವುಗಳು ದೃಢಪಟ್ಟಿವೆ. ಇತರ ಸ್ಥಳಗಳಲ್ಲಿ ಇನ್ನೂ 7 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಹೇಳಿದ ಹಾಗೆ ಇಲ್ಲಿ ಅಧಿಕೃತ ಸಾವಿನ ಸಂಖ್ಯೆ 37 ಆಗಿತ್ತು. ಆದ್ರೆ ಬಿಬಿಸಿಯ ತನಿಖೆ ಬೇರೆದೇ ಸತ್ಯವನ್ನ ಬಯಲು ಮಾಡಿದೆ. ಈಗ ಅದರ ಪ್ರಕಾರ 36 ಕುಟುಂಬಗಳು ಅಧಿಕೃತವಾಗಿ 25 ಲಕ್ಷ ರೂಪಾಯಿ ಪರಿಹಾರ ಪಡೆದಿವೆ. ಅಲ್ಲದೆ 26 ಕುಟುಂಬಗಳಿಗೆ ಉತ್ತರ ಪ್ರದೇಶ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳನ್ನ ನಗದು ರೂಪದಲ್ಲಿ ನೀಡಿದೆ. ಆದ್ರೆ ಈ 26 ಕುಟುಂಬಗಳನ್ನ ಅಧಿಕೃತ ಸಾವಿನ ಸಂಖ್ಯೆಯಲ್ಲಿ ಸೇರಿಸಲಾಗಿಲ್ಲ ಅಂತ ಹೇಳಲಾಗಿದೆ. ಪೊಲೀಸರು ಈ ಕುಟುಂಬಗಳಿಗೆ 500 ರೂಪಾಯಿ ನೋಟುಗಳ ಬಂಡಲ್ಗಳನ್ನು ಹಸ್ತಾಂತರಿಸ್ತಾ ಇರುವಂತಹ ವಿಡಿಯೋಗಳು ಮತ್ತೆ ಫೋಟೋಗಳು ತನ್ನ ಬಳಿ ಇರೋದಾಗಿ ಬಿಬಿಸಿ ಹೇಳ್ಕೊಂಡಿದೆ. ಸಾವು ಕಾಲ್ತುಳಿತದಿಂದ ಸಂಭವಿಸಿಲ್ಲ, ಬದಲಿಗೆ ಹಠಾತ್ ಅನಾರೋಗ್ಯದಿಂದ ಸಂಭವಿಸಿದೆ ಅಂತ ಹೇಳುವಂತಹ ದಾಖಲೆಗಳಿಗೆ ಸಹಿ ಹಾಕುವಂತೆ ಹಲವಾರು ಕುಟುಂಬಗಳ ಮೇಲೆ ಒತ್ತಡವನ್ನ ಹೇರಲಾಗಿತ್ತು ಅಂತ ವರದಿಯಾಗಿದೆ. 1.30 ಕೋಟಿ ನಗದು ವಿತರಣೆಗೆ ಹಣದ ಮೂಲ ಯಾವುದು ಅಂತ ಸ್ಪಷ್ಟವಾಗಿಲ್ಲ. ಆದ್ರೆ ಈ ಎಲ್ಲಾ ಪ್ರಕರಣಗಳಲ್ಲಿ ಉತ್ತರ ಪ್ರದೇಶ ಪೊಲೀಸರ ಪಾತ್ರ ಇರುವುದನ್ನ ಕುಟುಂಬಗಳು ದೃಢಪಡಿಸಿವೆ. ಇದಲ್ಲದೆ ಪರಿಹಾರವನ್ನೇ ಪಡೆಯದ ಸಂತ್ರಸ್ತ ಕುಟುಂಬಗಳ ಬಗ್ಗೆಯೂ ಕೂಡ ಬಿಬಿಸಿ ವರದಿ ಹೇಳ್ತಾ ಇದೆ. ತಮ್ಮ ಸಂಬಂಧಿಕರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ, ಆದ್ರೆ ಸರ್ಕಾರದಿಂದ ನಮಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ಕೊಂಡಂತ 19 ಕುಟುಂಬಗಳನ್ನ ಬಿಬಿಸಿ ತನಿಖೆಯಲ್ಲಿ ಕಂಡುಕೊಳ್ಳಲಾಗಿದೆ. ಈ ಕುಟುಂಬಗಳು ತಮ್ಮವರು ದುರಂತದಲ್ಲಿ ಸಾವನ್ನಪ್ಪಿರೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆ ವರದಿಗಳು, ಆಸ್ಪತ್ರೆಯ ಶವಾಗಾರ ಚೀಟಿಗಳು ಮತ್ತೆ ಮರಣ ಪ್ರಮಾಣ ಪತ್ರಗಳಂತಹ ಪುರಾವೆಗಳನ್ನು ಒದಗಿಸಿವೆ. ಕೆಲವರು ಜನವರಿ 29ರಂದು ಕಾಲ್ತುಳಿತದ ಸ್ಥಳಗಳಲ್ಲಿ ತೆಗೆದಂತಹ ಫೋಟೋಗಳು ಮತ್ತೆ ವಿಡಿಯೋಗಳನ್ನು ಸಹ ತೋರಿಸಿದ್ದಾರೆ. ಅವು ಅವ್ರ ಸಂಬಂಧಿಕರ ಶವಗಳನ್ನು ತೋರಿಸುತ್ತವೆ. ತಾನು ಖಚಿತಪಡಿಸಿರುವಂತಹ 82 ಸಾವುಗಳನ್ನ ಬಿಬಿಸಿ 3 ಗುಂಪುಗಳಾಗಿ ವರ್ಗೀಕರಿಸಿದೆ. ಇಲ್ಲಿ ಮೊದಲನೇದಾಗಿ 25 ಲಕ್ಷ ರೂಪಾಯಿ ಪರಿಹಾರ ಪಡೆದಂತಹ ಕುಟುಂಬಗಳು, ಎರಡನೇದಾಗಿ 5 ಲಕ್ಷ ರೂಪಾಯಿ ನಗದು ಪಡೆದಂತಹ ಕುಟುಂಬಗಳು, ಹಾಗೆ ಮೂರನೇದಾಗಿ ಯಾವುದೇ ಪರಿಹಾರವನ್ನ ಪಡೆಯದಂತಹ ಕುಟುಂಬಗಳು. ಇದಲ್ಲದೆ ಬಿಬಿಸಿ ವರದಿ ಹಲವಾರು ಭಯಾನಕ ಸತ್ಯಗಳನ್ನ ಬಯಲು ಮಾಡಿದೆ. ಸಂಗಮ್ ನೋಸ್ನಲ್ಲಿ ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯ ನಂಕನ್ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಉದ್ರಿಕ್ತ ಜನರು ತನ್ನ ಕಣ್ಣೆದ್ರೆ ನಂಕನ್ ಅವರನ್ನ ತುಳಿದು ಹಾಕಿದ ಭಯಂಕರ ಸನ್ನಿವೇಶವನ್ನ ಅವ್ರ ಸಹೋದರ ಮಸ್ರು ವಿವರಿಸಿದ್ರು. ಅವ್ರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಸಿಕ್ಕಿದೆ. ಅದೇ ರೀತಿ ಕರ್ನಾಟಕದ ಬೆಳಗಾವಿಯ ಕಾಂಚನ್ ತಮ್ಮ ಪತಿ ಅರುಣ್ ನಾರಾಯಣ್ ಕೋರ್ಪಡೆ ಅವರನ್ನ ಸಂಗಮ್ ನೋಸ್ನಲ್ಲಿ ಕಾಲ್ತುಳಿತದಲ್ಲಿ ಕಳೆದುಕೊಂಡ್ರು. ಜನರು ಹೇಗೆ ಇತರರನ್ನ ತುಳಿದಾಡ್ತಾ ಇದ್ರು ಅನ್ನೋದನ್ನ ಅವ್ರು ಕೂಡ ವಿವರಿಸಿದ್ರು. ಸಾವನ್ನಪ್ಪಿದ ಕರ್ನಾಟಕದ ಅರುಣ್ ಮತ್ತೆ ಇತರ 3 ಮೃತದೇಹಗಳನ್ನ ತಲಾ 25 ಲಕ್ಷ ರೂಪಾಯಿ ಪರಿಹಾರದೊಂದಿಗೆ ಮನೆ ಕಳಿಸಲಾಯಿತು. ಕಾಲ್ತುಳಿತ ನಡೆದದ್ದು ಸಂಗಮ್ ನೋಸ್ನಲ್ಲಿ ಮಾತ್ರ ಅಲ್ಲ ಅನ್ನೋದನ್ನ ಕೂಡ ಆ ವರದಿ ಎತ್ತಿ ತೋರಿಸಿದೆ.
ಕಲ್ಪವೃಕ್ಷ ದ್ವಾರದ ಮುಕ್ತಿ ಮಾರ್ಗ ಚೌರಾಹ ಬಳಿ ಬೆಳಗ್ಗೆಯೂ ಕೂಡ ಕಾಲ್ತುಳಿತ ಸಂಭವಿಸಿದ್ರ ಬಗ್ಗೆ ಬಿಬಿಸಿಗೆ ಪುರಾವೆಗಳು ಸಿಕ್ಕಿವೆ. ಅಲ್ಲಿ 5 ಜನ ಸಾವನ್ನಪ್ಪಿದ್ರು. ಅವರಲ್ಲಿ ಗೋರಖ್ಪುರದ ಪನ್ನೇಲಾಲ್ ಸಾಹ್ನಿ ಮತ್ತೆ ನಗೀನಾ ದೇವಿ, ಸುಲ್ತಾನ್ಪುರದ ಮೀನಾ ಪಾಂಡೆ, ಹರಿಯಾಣದ ಜಿಂದ್ನ ಕೃಷ್ಣಾದೇವಿ ಮತ್ತೆ ಬಿಹಾರದ ಔರಂಗಾಬಾದ್ನ ಸೋನಂ ಕುಮಾರಿ ಸೇರಿದ್ದಾರೆ. ಈ ಕುಟುಂಬಗಳಲ್ಲಿ ಕೇವಲ 3 ಕುಟುಂಬಗಳಿಗೆ ಮಾತ್ರನೇ 5 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಆದ್ರೆ ಮೀನಾ ಪಾಂಡೆ ಮತ್ತೆ ಕೃಷ್ಣಾದೇವಿ ಅವರ ಕುಟುಂಬಗಳಿಗೆ ಯಾವುದೇ ಪರಿಹಾರ ಸಿಗಲಿಲ್ಲ. ಮೀನಾ ಪಾಂಡೆ ಜೊತೆಗಿದ್ದಂತಹ ಅರ್ಚನಾ ಸಿಂಗ್ ಅವರಂತಹ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ಕೂಡ ಅಲ್ಲಿನ ಸನ್ನಿವೇಶದ ಭೀಕರತೆಯನ್ನು ಹೇಳುತ್ತವೆ. ಅಧಿಕಾರಿಗಳಿಂದ ಯಾವುದೇ ತಕ್ಷಣದ ಸಹಾಯ ಅಲ್ಲಿ ಸಿಕ್ಕಿರಲಿಲ್ಲ. ಕಾಲ್ತುಳಿತ ಸ್ಥಳಗಳಲ್ಲಿ ಗಂಟೆಗಟ್ಟಲೆ ಸಮಯದವರೆಗೆ ಶವಗಳು ಹಾಗೇನೆ ಬಿದ್ದಿದ್ವು. ಪನ್ನೇಲಾಲ್ ಸಾಹ್ನಿ ಅವರ ಪತ್ನಿ ಕುಸುಮಾದೇವಿ ಕೂಡ ಅಲ್ಲಿನ ಭೀಕರ ದೃಶ್ಯ ಮತ್ತೆ ಸಹಾಯ ಸಿಗದೆ ಹೋಗಿದ್ರ ಬಗ್ಗೆ ಹೇಳಿದ್ರು. ಅವರು ಸಂಜೆ 4 ಗಂಟೆವರೆಗೆ ತಮ್ಮ ಪತಿ ಮತ್ತೆ ನಗೀನಾ ದೇವಿ ಅವರ ಶವಗಳೊಂದಿಗೆ ಬಿಸಿಲಿನಲ್ಲಿ ಕುಳಿತಿದ್ರು ಅನ್ನುವಂಥ ಭೀಕರ ಸತ್ಯ ಬಯಲಾಗಿದೆ. ಮಾಜಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಎನ್ ಗೋವಿಂದಾಚಾರ್ಯ ಅವರ ಕಿರಿಯ ಸಹೋದರ ಕೆಎನ್ ವಾಸುದೇವಾಚಾರ್ಯರವರು ಈ ದುರಂತದಲ್ಲಿ ಸಾವನ್ನಪ್ಪಿದ್ರು. ಅವ್ರ ಸಾವನ್ನ ಆರಂಭದಲ್ಲಿ ಯಾರೂ ಇಲ್ಲದವರು ಅಂತ ಗುರುತಿಸಲಾಗಿದೆ. ಇದು ಅವ್ರ ಸಾವನ್ನ ಅಧಿಕೃತ ಪಟ್ಟಿಯಿಂದ ಹೊರಗಿಡೋದಕ್ಕೆ ಮತ್ತೆ ಕುಟುಂಬಕ್ಕೆ ಪರಿಹಾರವನ್ನ ನೀಡದೇ ಇರೋದಕ್ಕೆ ಮಾಡಿದಂತ ಸ್ಪಷ್ಟ ಪ್ರಯತ್ನದ ಕಾಣುತ್ತೆ. ಬಿಬಿಸಿಯ ತನಿಖೆಯಿಂದ ಅವ್ರ ಗುರುತು ಬಹಿರಂಗಗೊಂಡಿದ್ದು ಸಾವಿನ ಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿ ತೋರಿಸಲಾಗಿದೆ ಅನ್ನುವಂಥ ಅನುಮಾನಗಳನ್ನ ಬಲಪಡಿಸುತ್ತೆ. ಬಿಜೆಪಿಯ ಮಾಜಿ ಪ್ರಭಾವಿ ನಾಯಕರ ಸಂಬಂಧಿಕರ ಸಾವನ್ನೇ ಈ ರೀತಿ ಮರೆಮಾಚೋದಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಇನ್ನು ಸಾಮಾನ್ಯ ಜನರ ಸಾವಿನ ಕುರಿತು ಸರ್ಕಾರ ಎಷ್ಟು ನಿರ್ಲಕ್ಷ್ಯ ವಹಿಸಿರಬಹುದು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಬಿಬಿಸಿಯ ಈ ತನಿಖಾ ವರದಿ ಸರ್ಕಾರದ ಅಧಿಕೃತ ಸಾವಿನ ಸಂಖ್ಯೆ ನಿಖರತೆ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಪರಿಹಾರ ಪ್ರಕ್ರಿಯೆ ಪಾರದರ್ಶಕತೆ ಬಗ್ಗೆಯೂ ಕೂಡ ಇದರೊಂದಿಗೆ ಪ್ರಶ್ನೆಗಳು ಏಳುವಂತಾಗಿದೆ. ಸರ್ಕಾರ ಸಿಸಿಟಿವಿ ಕ್ಯಾಮೆರಾಗಳು, ಸಾವಿರಾರು ಸಿಬ್ಬಂದಿ ಮತ್ತೆ ಆಂಬ್ಯುಲೆನ್ಸ್ಗಳು ಸೇರಿದಂತೆ ಭಾರೀ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ಕೊಂಡಿತ್ತು. ಹಾಗಿದ್ದಾಗಲೂ ಕೂಡ ಬಲಿಯಾದವರ ಸಂಖ್ಯೆ ಗೊತ್ತಾಗೋದಕ್ಕೆ ಅದಕ್ಕಿದ್ದಂಥ ಅಡೆತಡೆ ಏನು? ಬಲಿಪಶುಗಳ ಕುಟುಂಬಗಳಿಗೆ ನೆರವು ವಿತರಣೆಯಲ್ಲಿ ಯಾಕೆ ಇಂಥ ಅಸಂಬದ್ಧತೆ? ಸಾವಿನ ಸಂಖ್ಯೆ ಬಗ್ಗೆ ಯಾಕೆ ಖಚಿತತೆ ಇಲ್ಲ? ಸಾವಿನ ಸಂಖ್ಯೆ 37 ಅಂತ ಹೇಳಿದ್ರು ಕೂಡ ಉತ್ತರ ಪ್ರದೇಶ ಸರ್ಕಾರ ಆ ಅಂಕಿಅಂಶವನ್ನ ಯಾವತ್ತೂ ಕೂಡ ದೃಢಪಡಿಸಲೇ ಇಲ್ಲ. ಸರ್ಕಾರ ಕುಂಭದಲ್ಲಿ ಸಾವನ್ನಪ್ಪಿದಂತಹ ಜನರ ಒಟ್ಟು ಸಂಖ್ಯೆಯನ್ನ ಇನ್ನೂ ಅಧಿಕೃತವಾಗಿ ನೀಡಿಲ್ಲ. 45 ದಿನಗಳ ಕುಂಭ ಮೇಳದಲ್ಲಿ 66 ಕೋಟಿ ಜನರು ಭಾಗವಹಿಸಿದ್ರು ಅಂತ ಸರ್ಕಾರ ಹೇಳ್ತು. ಕೇಂದ್ರ ಸರ್ಕಾರ ಮತ್ತೆ ಆದಿತ್ಯನಾಥ್ ಸರ್ಕಾರ ಅದನ್ನ ಬಹಳ ದೊಡ್ಡ ಯಶಸ್ಸು ಅಂತ ಹೇಳ್ಕೊಂಡಿದ್ರು. ಈ ಕಾರ್ಯಕ್ರಮಕ್ಕಾಗಿ 7,000 ಕೋಟಿ ರೂಪಾಯಿನ ಖರ್ಚು ಮಾಡಲಾಗಿದೆ ಅಂತ ವರದಿಯಾಗಿದೆ. 25 ಲಕ್ಷ ರೂಪಾಯಿ ಪರಿಹಾರವನ್ನ 37 ಕುಟುಂಬಗಳಿಗೆ ನೇರ ವರ್ಗಾವಣೆ ಅಥವಾ ಚೆಕ್ ಮೂಲಕ ನೀಡಲಾಗಿದೆ. ಆದ್ರೆ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿಗಳಂತೆ ನಗದು ರೂಪದಲ್ಲಿ 36 ಕುಟುಂಬಗಳಿಗೆ ವಿತರಿಸಿರುವಾಗ ಆ 1,30,00,000 ರೂಪಾಯಿ ಎಲ್ಲಿಂದ ಬಂತು ಅನ್ನುವಂಥ ಒಂದು ಪ್ರಶ್ನೆ ಹಾಗೇನೆ ಉಳಿದಿದೆ. ಆ ಹಣ ಎಲ್ಲಿಂದ ಬಂತು ಅನ್ನೋದನ್ನ ದೃಢಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬಿಬಿಸಿ ಹೇಳುತ್ತೆ. ನಗದು ಪಡೆದಿರೋದನ್ನ ದೃಢಪಡಿಸಿದವರಲ್ಲಿ ಹೆಚ್ಚಿನವರು ಹಣ ಹಸ್ತಾಂತರಿಸ್ತಾ ಇರುವಂತಹ ವಿಡಿಯೋಗಳು ಮತ್ತೆ ಫೋಟೋಗಳನ್ನ ಹೊಂದಿದ್ದಾರೆ ಅಂತ ಆ ವರದಿ ಹೇಳ್ತಾ ಇದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಯುಪಿ ಪೊಲೀಸರು ಹಣ ವಿತರಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೂಡ ವರದಿ ಹೇಳುತ್ತೆ. ಬಿಬಿಸಿಯ ಈ ತನಿಖೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ಹಾಗೆ ಫೋಟೋಗಳು ಮತ್ತೆ ಸಂತ್ರಸ್ತರ ಜೊತೆಗಿನ ಮಾತುಕತೆಗಳನ್ನು ಆಧರಿಸಿದೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಇನ್ನೂ ಹೆಚ್ಚಿರುವಂತ ಸಾಧ್ಯತೆ ಇದೆ ಅಂತ ವರದಿಯ ಕೊನೆಯಲ್ಲಿ ಹೇಳಲಾಗುತ್ತೆ. ಆದ್ರೆ ತಾನು 82 ಅಂತ ಹೇಳ್ತಾ ಇರೋದು ಅತ್ಯಂತ ಖಚಿತ ಪುರಾವೆಗಳನ್ನ ಮಾತ್ರನೇ ಗಣನೆಗೆ ತೆಗೆದುಕೊಂಡಿರೋದ್ರಿಂದ ಅನ್ನೋದನ್ನ ಕೂಡ ಬಿಬಿಸಿ ಸ್ಪಷ್ಟಪಡಿಸಿದೆ. ಆದ್ರೆ ಈಗ ಎದ್ದಿರುವಂತಹ ಪ್ರಶ್ನೆಗಳಿಗೆ ಆದಿತ್ಯನಾಥ್ ಸರ್ಕಾರ ಮತ್ತೆ ಮೋದಿ ಸರ್ಕಾರ ಉತ್ತರ ನೀಡುತ್ತಾ? ವಿಪಕ್ಷಗಳ ಕೆಲವು ಹಿರಿಯ ನಾಯಕರು ಕುಂಭಮೇಳದ ಕಾಲ್ತುಳಿತದಲ್ಲಿ 100 ಸಾವಾಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಅದನ್ನ ಉತ್ತರ ಪ್ರದೇಶ ಹಾಗೆ ಮೋದಿ ಸರ್ಕಾರ ಸಾರಾಸಗಟಾಗಿ ತಿರಸ್ಕರಿಸಿತು. ಆದ್ರೆ ನಿಜವಾಗಿಯೂ ಎಷ್ಟು ಸಾವಾಗಿದೆ ಅನ್ನೋದ್ರ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ಸರಿಯಾದ ಮಾಹಿತಿಯನ್ನ ನೀಡ್ತಾ ಇಲ್ಲ. ಯಾಕೆ? ಈಗ ಉತ್ತರ ಪ್ರದೇಶ ಸರ್ಕಾರ ಹೇಳಿದಂತ ಈ 37 ಸಾವುಗಳ ಸಂಖ್ಯೆ ಸುಳ್ಳು ಅಂತ ಸಾಬೀತಾಯಿತು. ಆದ್ರೆ ಬಿಬಿಸಿ ಹೇಳಿರುವಂತಹ 82 ಸಾವಿನ ಸಂಖ್ಯೆ ಕೂಡ ಅಂತಿಮ ಅಲ್ಲ. ಅಲ್ಲಿ ನಿಜವಾಗಿಯೂ ಎಷ್ಟು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋದು ಬಯಲಾಗಬೇಕಾಗಿದೆ. ಯಾಕಂದ್ರೆ ಬಿಬಿಸಿ ಪಕ್ಕಾ ದಾಖಲೆ ಸಿಕ್ಕಿರುವವರನ್ನ ಮಾತ್ರ ಸಾವಿನ ಲೆಕ್ಕಕ್ಕೆ ಸೇರಿಸಿದೆ. ಇಲ್ಲಿ ಬೆಂಗಳೂರಿನ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕನಿಷ್ಠ ಜನರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದೆ. ಕಾಲ್ತುಳಿತ ದುರಂತದ ಬಳಿಕ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದು. ಆದ್ರೆ ಕರ್ನಾಟಕ ಸರ್ಕಾರ ತಪ್ಪಾಗಿದೆ, ಹೀಗಾಗಬಾರ್ದಾಗಿತ್ತು ಅಂತನಾದ್ರೂ ಒಪ್ಕೊಂಡಿದೆ. ಮೃತರ ವಿವರಗಳನ್ನ ಜನರ ಮುಂದಿಟ್ಟಿದೆ. ಸಿಎಂ ಡಿಸಿಎಂ ಗಾಯಾಳುಗಳನ್ನ ಭೇಟಿಯಾಗಿದ್ದಾರೆ. ಘಟನೆ ನಡೆದ ಕೂಡಲೇ ಪೊಲೀಸ್ ಆಯುಕ್ತರು ಸೇರಿದಂತೆ 5 ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಯಿತು. ಘಟನೆಯ ತನಿಖೆಗಾಗಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಹಾಗೆ ಮೃತರಿಗೆ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಸೇರಿದಂತೆ ಸರ್ಕಾರದ ಉನ್ನತ ನಾಯಕರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡಿದ್ದಾರೆ, ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ.
ಆದರೂ ಈ ಅಮಾನತುಗಳು ಮತ್ತು ತನಿಖೆಗಳು ಕೇವಲ ಜನರ ಆಕ್ರೋಶವನ್ನು ತಣಿಸೋದಿಕ್ಕೆ ಬಲಿ ಪಶುಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿವೆ. ಕೆಲವು ಪೊಲೀಸ್ ಅಧಿಕಾರಿಗಳು ತಮ್ಮ ಅಮಾನತನ್ನು ಪ್ರಶ್ನಿಸಿ ಸರ್ಕಾರವು ತಮ್ಮನ್ನು ಬಲಿ ಪಶು ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಆದರೆ ಬಿಜೆಪಿ ಆಡಳಿತ ಇರುವಂತಹ ಉತ್ತರ ಪ್ರದೇಶದಲ್ಲಿ ಕುಂಭಮೇಳದ ಕಾಲ್ತುಳಿತದಲ್ಲಿ ಕನಿಷ್ಠ ಇಷ್ಟಾದ್ರೂ ಪಾರದರ್ಶಕತೆ ಅಥವಾ ಜವಾಬ್ದಾರಿಯನ್ನು ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಒತ್ತಡಕ್ಕೆ ಮಣಿದು ಅಥವಾ ತನಿಖೆಗಳ ಆರಂಭದ ನಂತರ ಆದರೂ ಕ್ರಮವನ್ನು ಕೈಗೊಂಡಿದೆ. ಆದರೆ ಉತ್ತರ ಪ್ರದೇಶದಲ್ಲಿ ಅದು ಕೂಡ ಆಗಿಲ್ಲ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.